ಎಲ್ಲರಿಗೂ ನಮಸ್ಕಾರ. ರಹಸ್ಯ ವೇದದ ವಿಶೇಷ ಸಂಚಿಕೆಗೆ ನಿಮಗೆ ಸ್ವಾಗತ. ಪ್ರತಿಯೊಬ್ಬ ಮನುಷ್ಯನ ಜೀವನದ ಪಯಣದಲ್ಲಿ ನಕ್ಷತ್ರಗಳಿಗೆ ಅಗಾಧ ಪ್ರಾಮುಖ್ಯತೆ ಇದೆ. ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ 27 ನಕ್ಷತ್ರಗಳಿದ್ದು ಅವುಗಳಲ್ಲಿ ಮೊದಲನೆಯದು ಮತ್ತು ಅತ್ಯಂತ ಪ್ರಬಲವಾದುದು ಅಶ್ವಿನಿ ನಕ್ಷತ್ರ. ನಕ್ಷತ್ರಗಳಲ್ಲಿ ಅಶ್ವಿನಿ ಪ್ರಥಮ, ಗುಣಗಳಲ್ಲಿ ಅಶ್ವಿನಿ ಉತ್ತಮ ಎಂದು ಹೇಳಲಾಗುತ್ತದೆ. ಇಂದು ನಾವು ಅಶ್ವಿನಿ ನಕ್ಷತ್ರದ ರಹಸ್ಯಗಳನ್ನು, ಅದರ ಆಳವಾದ ಆಧ್ಯಾತ್ಮಿಕ, ವೈಜ್ಞಾನಿಕ ಮತ್ತು ಕಾರ್ಮಿಕ ಮಹತ್ವವನ್ನು, ಹಾಗೆಯೇ ಈ ನಕ್ಷತ್ರದಲ್ಲಿ ಜನಿಸಿದವರ ಗುಣಲಕ್ಷಣಗಳು, ಅದೃಷ್ಟ, ಆರೋಗ್ಯ ಮತ್ತು ಯಶಸ್ಸನ್ನು ಸಾಧಿಸಲು ಅನುಸರಿಸಬೇಕಾದ ಮಾರ್ಗೋಪಾಯಗಳನ್ನು ಈ ವಿಡಿಯೋದ ಮುಖಾಂತರ ನಿಮಗೆ ವಿವರವಾಗಿ ತಿಳಿಸಲಿದ್ದೇನೆ. ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರಲು ಈ ಮಾಹಿತಿ ನಿಮಗೆ ಖಂಡಿತವಾಗಿಯೂ ಉಪಯೋಗವಾಗಲಿದೆ. ಬನ್ನಿ, ಮೊದಲು ಅಶ್ವಿನಿ ನಕ್ಷತ್ರದ ಐತಿಹಾಸಿಕ ಮತ್ತು ಪೌರಾಣಿಕ ಹಿನ್ನೆಲೆಯನ್ನು ಅರಿಯೋಣ. ನಮ್ಮ ವೇದಗಳಲ್ಲಿ, ವಿಶೇಷವಾಗಿ ಋಗ್ವೇದದಲ್ಲಿ ಅಶ್ವಿನಿ ದೇವರುಗಳಿಗೆ ಅತ್ಯಂತ ಮಹತ್ವದ ಸ್ಥಾನವಿದೆ. ಇವರನ್ನು ದೇವಲೋಕದ ವೈದ್ಯರೆಂದು, ಆಯುರ್ವೇದದ ಪರ್ವತಕರೆಂದು, ವೇಗ ಮತ್ತು ಚಿಕಿತ್ಸೆಯ ದೇವತೆಗಳೆಂದು ಕೂಡ ವರ್ಣಿಸಲಾಗಿದೆ. ಸೂರ್ಯದೇವ ಮತ್ತು ಸಂಧ್ಯಾದೇವಿಯ ಪುತ್ರರಾದ ಇವರು ಅವಳಿ ಸಹೋದರರಾಗಿದ್ದಾರೆ. ಇವರ ಹೆಸರು ನಾಸತ್ಯ ಮತ್ತು ದಸ್ರಾ. ಒಂದು ಅಪೂರ್ವ ಕಥೆಯ ಪ್ರಕಾರ, ಸೂರ್ಯದೇವನ ಪ್ರಖರವಾದ ತೇಜಸ್ಸನ್ನು ತಡೆದುಕೊಳ್ಳಲಾಗದ ಆತನ ಪತ್ನಿ ಸಂಧ್ಯಾದೇವಿ ತನ್ನದೇ ಪ್ರತಿರೂಪವಾದ ಛಾಯಾದೇವಿಯನ್ನು ಸೃಷ್ಟಿಸಿ ಸೂರ್ಯನ ಬಳಿ ಬಿಟ್ಟು ಹೊರಟು ಹೋಗುತ್ತಾಳೆ. ಯಾರಿಗೂ ತಿಳಿಯದಂತೆ ಆಕೆ ಉತ್ತರದ ಕುರುಭೂಮಿಗೆ ತೆರಳಿ ಅಲ್ಲಿ ಕುದುರೆಯ ರೂಪವನ್ನು ತಾಳಿ ತಪಸ್ಸಿನಲ್ಲಿ ತೊಡಗುತ್ತಾಳೆ. ವಿಷಯ ತಿಳಿದ ಸೂರ್ಯದೇವನು ಕೂಡ ಗಂಡು ಕುದುರೆಯ ರೂಪವನ್ನು ಧರಿಸಿ ಆಕೆಯನ್ನು ಹಿಂಬಾಲಿಸುತ್ತಾನೆ. ಕುದುರೆ ರೂಪದಲ್ಲಿದ್ದ ಈ ದಂಪತಿಗಳ ಸಂಯೋಗದಿಂದ ಇಬ್ಬರು ತೇಜಸ್ವಿ ಪುತ್ರರು ಜನಿಸುತ್ತಾರೆ. ಕುದುರೆ ರೂಪದಲ್ಲಿ ಜನಿಸಿದ ಕಾರಣ ಅವರಿಗೆ ಅಶ್ವಿನಿ ದೇವತೆಗಳು ಎಂಬ ಹೆಸರು ಬಂದಿತು. ಇವರೇ ಮುಂದೆ ದೇವಲೋಕದ ಮಹಾನ್ ವೈದ್ಯರಾಗಿ ಪ್ರಸಿದ್ಧರಾಗುತ್ತಾರೆ. ಅಶ್ವಿನಿ ನಕ್ಷತ್ರವು ಮೇಷರಾಶಿಯ 0 ಡಿಗ್ರಿಗಳಿಂದ 13 ಡಿಗ್ರಿ 20 ಕಲಾಭಾಗದವರೆಗೂ ಹರಡಿದೆ. ಅಂದರೆ ರಾಶಿ ಚಕ್ರದ ಮೊದಲ ಹಂತ ಎಂದು ಅರ್ಥ. ಇದು ಹೊಸ ಆರಂಭ, ಚಿಕಿತ್ಸೆ, ಶಕ್ತಿ ಮತ್ತು ಕ್ಷಿಪ್ರ ಬದಲಾವಣೆಯನ್ನು ಸೂಚಿಸುತ್ತದೆ. ಈ ನಕ್ಷತ್ರದ ಅಧಿಪತಿ ಕೇತುಗ್ರಹ. ಅಶ್ವಿನಿ ನಕ್ಷತ್ರದ ಆರಾಧ್ಯ ವೃಕ್ಷ ವಿಷಮುಷ್ಟಿ ಅಥವಾ ಶ್ರೀಗಂಧ. ಈ ವೃಕ್ಷಗಳನ್ನು ಪೂಜಿಸುವುದರಿಂದ ನಕ್ಷತ್ರದ ಶುಭ ಪ್ರಭಾವಗಳು ಹೆಚ್ಚುತ್ತವೆ ಎಂಬ ನಂಬಿಕೆ ಇದೆ. ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದವರ ಮೇಲೆ ಈ ದೈವಿಕ ಗುಣಗಳು ಹೇಗೆ ಪ್ರಭಾವ ಬೀರುತ್ತದೆ ಎಂದು ನೋಡೋಣ. ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದವರು ಅಶ್ವಿನಿ ದೇವರುಗಳಂತೆಯೇ ವೇಗ, ಚುರುಕುತನ ಮತ್ತು ಸಾಹಸ ಗುಣಗಳನ್ನು ಹೊಂದಿರುತ್ತಾರೆ. ಇವರು ನಾಯಕತ್ವದ ಗುಣ, ಧೈರ್ಯ ಮತ್ತು ಯಾವುದೇ ಸವಾಲನ್ನು ಎದುರಿಸುವ ಶಕ್ತಿ ಹೊಂದಿರುತ್ತಾರೆ. ಇವರು ಯಾವುದೇ ಕೆಲಸವನ್ನು ಅತಿ ವೇಗವಾಗಿ ಮತ್ತು ದಕ್ಷತೆಯಿಂದ ಮಾಡುತ್ತಾರೆ. ನಾಳೆ ಎಂಬ ಪದದ ಅರ್ಥವೇ ಇವರಿಗೆ ಗೊತ್ತಿರುವುದಿಲ್ಲ. ಇವರು ಕಾರ್ಯೋನ್ಮುಖರು ಮತ್ತು ಫಲಿತಾಂಶದ ಕಡೆ ಗಮನ ತುಂಬ ಹರಿಸುತ್ತಾರೆ. ಹೊಸ ಸಾಹಸಗಳಿಗೆ ಸದಾ ಸಿದ್ಧರಾಗಿರುತ್ತಾರೆ. ಪರ್ವತಾರೋಹಣ, ಕ್ರೀಡೆ, ಸವಾಲಿನ ಕೆಲಸಗಳಲ್ಲಿ ತುಂಬ ಆಸಕ್ತಿದಾಯಕರಾಗಿರ್ತಾರೆ. ಹೊಸ ಆವಿಷ್ಕಾರಗಳು ಮತ್ತು ತಂತ್ರಜ್ಞಾನದ ಕಡೆಗೆ ಒಲವು ಜಾಸ್ತಿ ಆಗಿರುತ್ತದೆ. ಅಶ್ವಿನಿ ದೇವರುಗಳಂತೆ ಇವರು ಸಹ ಉತ್ತಮ ವೈದ್ಯರು, ಚಿಕಿತ್ಸಕರು, ಸೇನಾಧಿಗಳು ಅಥವಾ ಸಮಾಜ ಸೇವಕರು ಆಗಬಹುದು. ಇತರರಿಗೆ ಸಹಾಯ ಮಾಡುವ, ಗುಣಪಡಿಸುವ ಮನೋಭಾವ ಇವರಲ್ಲಿ ತುಂಬ ಹೆಚ್ಚಾಗಿರುತ್ತದೆ. ಬಂಧನಕ್ಕೆ ಒಳಗಾಗದೆ ಸ್ವತಂತ್ರವಾಗಿ ಬದುಕಲು ಬಯಸ್ತಾರೆ. ಇವರ ನಿರ್ಧಾರಗಳು ಅಚಲವಾಗಿರುತ್ತವೆ ಮತ್ತು ತಮ್ಮದೇ ದಾರಿಯನ್ನು ಕಂಡುಕೊಳ್ಳುತ್ತಾರೆ. ಸುಳ್ಳನ್ನು ಹೇಳುವುದರಲ್ಲಿ ಇಷ್ಟಪಡುವುದಿಲ್ಲ ಮತ್ತು ಸದಾ ಸತ್ಯದ ಪರ ನಿಲ್ಲುತ್ತಾರೆ. ನೇರ ಮಾತಿನ ಸ್ವಭಾವ ಇವರದಾಗಿರುತ್ತದೆ. ಸಾಮಾನ್ಯವಾಗಿ ಇವರು ದೃಢಕಾಯರು ಮತ್ತು ಉತ್ತಮ ಆರೋಗ್ಯವನ್ನು ಹೊಂದಿರುತ್ತಾರೆ. ರೋಗಗಳಿಂದ ಬೇಗ ಚೇತರಿಸಿಕೊಳ್ಳುವ ಶಕ್ತಿ ಇವರಲ್ಲಿ ಇರುತ್ತದೆ. ಆದರೂ ಇವರು ತಲೆಗೆ ಸಂಬಂಧಿಸಿದ ಸಮಸ್ಯೆಗಳು, ಮೈಗ್ರೇನ್ ಅಥವಾ ಸೈನಸ್ನಂತಹ ಸಮಸ್ಯೆಗಳನ್ನು ಎದುರಿಸುವ ಸಾಧ್ಯತೆಗಳಿರುತ್ತವೆ. ಆದರೆ ಕೆಲವೊಮ್ಮೆ ಇವರು ಅತಿ ವೇಗವಾಗಿ ನಿರ್ಧಾರ ತೆಗೆದುಕೊಳ್ಳುವ ಕಾರಣದಿಂದಾಗಿ ಆತುರಕ್ಕೆ ಒಳಗಾಗಬಹುದು. ಈ ಆತುರವು ತಪ್ಪು ಹೆಜ್ಜೆಗಳಿಗೆ ಕಾರಣ ಕೂಡ ಆಗಬಹುದು.
ವೇಗ ಇರಲಿ, ಆದರೆ ವಿವೇಕ ಮರೆಯದಿರಿ ಎಂಬುದು ಇವರಿಗೆ ಅತಿ ಮುಖ್ಯವಾದ ಸಂದೇಶ. ತಾಳ್ಮೆ ಮತ್ತು ಆಳವಾದ ಚಿಂತನೆಯನ್ನು ಬೆಳೆಸಿಕೊಳ್ಳುವುದು ಇವರಿಗೆ ಯಶಸ್ಸಿನ ಮೆಟ್ಟಿಲಿದ್ದಂತೆ. ನಮ್ಮ ಕರ್ನಾಟಕದಲ್ಲಿ ಹಿರಿಯರು ಅಶ್ವಿನಿ ನಕ್ಷತ್ರದ ಮಹತ್ವವನ್ನು ಹೇಗೆ ಗುರುತಿಸಿ ಆಚರಿಸುತ್ತಿದ್ದರು ಎಂದು ತಿಳಿಯೋಣ. ನಮ್ಮ ಹಿರಿಯರು ಪ್ರತಿಯೊಂದು ನಕ್ಷತ್ರಕ್ಕೂ ಅದರದೇ ಆದ ಮಹತ್ವವನ್ನು ನೀಡಿದರು. ಅಶ್ವಿನಿ ನಕ್ಷತ್ರವು ಆರೋಗ್ಯ ಮತ್ತು ಹೊಸ ಆರಂಭದ ಸಂಕೇತವಾಗಿತ್ತು. ಈ ನಕ್ಷತ್ರಕ್ಕೆ ಸಂಬಂಧಿಸಿದ ಕೆಲವು ವಿಶಿಷ್ಟ ಆಚರಣೆಗಳನ್ನು ಇಲ್ಲಿ ತಿಳಿಸುತ್ತೇನೆ. ಅಶ್ವಿನಿ ನಕ್ಷತ್ರದ ದಿನದಂದು ವಿಶೇಷವಾಗಿ ಹಿರಿಯರು ಮನೆಯಲ್ಲಿ ತಯಾರಿಸಿದ ಕಷಾಯಗಳು ಅಥವಾ ಆಯುರ್ವೇದದ ಔಷಧಿಗಳನ್ನು ಸೇವಿಸುವ ಪದ್ಧತಿ ಇತ್ತು. ಇದು ದೇಹದ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ ಎಂದು ನಂಬಿದ್ದರು. ಶಕ್ತಿ ದೇವತೆಗಳ ದೇವಾಲಯಕ್ಕೆ ಭೇಟಿ ನೀಡುವುದು, ವಿಶೇಷವಾಗಿ ದುರ್ಗಾ ದೇವಾಲಯಗಳಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸುವುದು ಸಾಮಾನ್ಯ ಆಚರಣೆಯಾಗಿತ್ತು. ಅಶ್ವಿನಿ ನಕ್ಷತ್ರದ ಅಧಿಪತಿ ಕೇತುಗ್ರಹ. ಈ ಕೇತುಗ್ರಹಕ್ಕೆ ಸಂಬಂಧಿಸಿದ ದೇವತೆಗಳನ್ನು ಪೂಜಿಸುವುದರಿಂದ ದೋಷಗಳು ನಿವಾರಣೆಯಾಗುತ್ತವೆ ಎಂದು ನಂಬಿದ್ದರು. ಅಶ್ವಿನಿ ನಕ್ಷತ್ರದ ಆರಾಧ್ಯ ವೃಕ್ಷಗಳಾದ ವಿಷಮುಷ್ಟಿ ಅಥವಾ ಶ್ರೀಗಂಧ ಮರಗಳನ್ನು ಪೂಜಿಸುವುದು ಕೆಲವೆಡೆ ರೂಢಿಯಲ್ಲಿತ್ತು. ಈ ಮರಗಳ ಸಸಿಗಳನ್ನು ನೆಡುವುದು ಅಥವಾ ಅವುಗಳ ಕೆಳಗೆ ಕುಳಿತು ಧ್ಯಾನ ಮಾಡುವುದು ಪುಣ್ಯಕರವೆಂದು ಭಾವಿಸಲಾಗುತ್ತಿತ್ತು. ಅಶ್ವಿನಿ ನಕ್ಷತ್ರವು ಶುಭ ನಕ್ಷತ್ರವಾಗಿರುವುದರಿಂದ ಹಿರಿಯರು ಹೊಸ ವ್ಯಾಪಾರ, ಗೃಹ ಪ್ರವೇಶ, ಕೃಷಿ ಕಾರ್ಯಗಳು ಅಥವಾ ಶಿಕ್ಷಣದ ಆರಂಭದಂತಹ ಮಹತ್ವದ ಕಾರ್ಯಗಳನ್ನು ಈ ದಿನದಲ್ಲಿ ಪ್ರಾರಂಭಿಸುತ್ತಿದ್ದರು. ಇದು ಯಶಸ್ಸು ಮತ್ತು ಸುಭಿಕ್ಷೆಯನ್ನು ತರುತ್ತದೆ ಎಂದು ನಂಬಿದ್ದರು. ಕೆಲವು ಪ್ರಾಚೀನ ಮಠಗಳಲ್ಲಿ ಅಥವಾ ಯೋಧರ ಮನೆತನಗಳಲ್ಲಿ ಅಶ್ವಿನಿ ನಕ್ಷತ್ರದಂದು ಆಯುಧಗಳಿಗೆ ಪೂಜೆ ಸಲ್ಲಿಸಿ ತಮ್ಮ ಶಕ್ತಿ ಮತ್ತು ಧೈರ್ಯವನ್ನು ಹೆಚ್ಚಿಸಲು ಪ್ರಾರ್ಥಿಸುವ ಪದ್ಧತಿ ಇತ್ತು. ಇದು ಶತ್ರುಗಳ ಮೇಲೆ ವಿಜಯ ಸಾಧಿಸಲು ಸಹಕಾರಿಯಾಗುತ್ತದೆ ಎಂದು ನಂಬಿದ್ದರು. ಅಶ್ವಿನಿ ನಕ್ಷತ್ರವು ಕೇವಲ ಜ್ಯೋತಿಷ್ಯದ ವಿಷಯವಲ್ಲ. ಇದರ ಆಳದಲ್ಲಿ ಆಧ್ಯಾತ್ಮಿಕ, ಕರ್ಮಿಕ ಮತ್ತು ವೈಜ್ಞಾನಿಕ ರಹಸ್ಯಗಳು ತುಂಬ ಅಡಗಿವೆ. ಅಶ್ವಿನಿ ರಾಶಿ ಚಕ್ರದ ಮೊದಲ ನಕ್ಷತ್ರವಾಗಿರುವುದರಿಂದ ಇದು ಆಧ್ಯಾತ್ಮಿಕ ಪಯಣದ ಮೊದಲ ಹೆಜ್ಜೆಯನ್ನು ಪ್ರತಿನಿಧಿಸುತ್ತದೆ. ಹಳೆಯ ಕರ್ಮಗಳನ್ನು ತೊಳೆದು ಹೊಸ ಸಕಾರಾತ್ಮಕ ಕರ್ಮಗಳನ್ನು ಪ್ರಾರಂಭಿಸುವ ಶಕ್ತಿಯನ್ನು ಇದು ನೀಡುತ್ತದೆ. ಅಶ್ವಿನಿ ದೇವತೆಗಳು ದೈಹಿಕ ಮತ್ತು ಮಾನಸಿಕ ಕಾಯಿಲೆಗಳನ್ನು ಗುಣಪಡಿಸುವ ಶಕ್ತಿ ಹೊಂದಿದ್ದಾರೆ. ಅಶ್ವಿನಿ ನಕ್ಷತ್ರದಲ್ಲಿ ಆಧ್ಯಾತ್ಮಿಕ ಚಿಕಿತ್ಸೆಗಳು, ಧ್ಯಾನ ಮತ್ತು ಮಂತ್ರಜಪಗಳನ್ನು ಮಾಡುವುದು ದೇಹ ಮತ್ತು ಮನಸ್ಸನ್ನು ಪುನರ್ಜೀವನಗೊಳಿಸುತ್ತದೆ. ಅಶ್ವಿನಿ ನಕ್ಷತ್ರದ ಅಧಿಪತಿ ಕೇತುಗ್ರಹ. ಕೇತುವು ಆಧ್ಯಾತ್ಮಿಕತೆ, ವೈರಾಗ್ಯ, ಮೋಕ್ಷ ಮತ್ತು ಪೂರ್ವಜನ್ಮದ ಕರ್ಮಗಳ ಪ್ರತಿನಿಧಿ. ಈ ನಕ್ಷತ್ರದಲ್ಲಿ ಜನಿಸಿದವರು ಪೂರ್ವಜನ್ಮದ ಪುಣ್ಯದ ಫಲವಾಗಿ ಉತ್ತಮ ಆರೋಗ್ಯ, ಚಿಕಿತ್ಸಕ ಗುಣಗಳು ಮತ್ತು ಆಧ್ಯಾತ್ಮಿಕ ಒಲವನ್ನು ತುಂಬ ಹೊಂದಿರುತ್ತಾರೆ. ಜ್ಯೋತಿಷವು ನಕ್ಷತ್ರಗಳು ಮತ್ತು ಗ್ರಹಗಳ ಸ್ಥಾನಗಳು ಭೂಮಿಯ ಮೇಲಿನ ಜೀವಗಳ ಮೇಲೆ ಪ್ರಭಾವ ಬೀರುತ್ತವೆ ಎಂದು ನಂಬುತ್ತದೆ. ಈ ಪ್ರಭಾವವು ಕಾಸ್ಮಿಕ್ ಕಿರಣಗಳು ಅಥವಾ ಶಕ್ತಿ ತರಂಗಗಳ ರೂಪದಲ್ಲಿ ಇರಬಹುದು ಎಂಬುದು ಆಧುನಿಕ ಖಗೋಳ ವಿಜ್ಞಾನದ ಅಧ್ಯಯನಗಳು ಸಹ ಸೂಚಿಸುತ್ತವೆ. ನಕ್ಷತ್ರಗಳ ನಿರ್ದಿಷ್ಟ ಸ್ಥಾನದಲ್ಲಿ ಜನಿಸಿದವರ ದೇಹದ ಜೈವಿಕ ರಾಸಾಯನಿಕ ಕ್ರಿಯೆಗಳ ಮೇಲೆ ಸೂಕ್ಷ್ಮ ಪರಿಣಾಮ ಬೀರಬಹುದು. ಅಶ್ವಿನಿ ನಕ್ಷತ್ರವು ಅಶ್ವ ಅಂದರೆ ವೇಗ ಮತ್ತು ಚಿಕಿತ್ಸೆಗೆ ಸಂಬಂಧಿಸಿದೆ. ಆಯುರ್ವೇದದಲ್ಲಿ ರೋಗಗಳನ್ನು ತ್ವರಿತವಾಗಿ ಗುಣಪಡಿಸುವ ಅನೇಕ ಗಿಡಮೂಲಿಕೆಗಳನ್ನು ಅಶ್ವ ಪದದೊಂದಿಗೆ ಗುರುತಿಸಲಾಗುತ್ತದೆ. ಉದಾಹರಣೆಗೆ ಅಶ್ವಗಂಧ. ಅಶ್ವಿನಿ ನಕ್ಷತ್ರದ ಪ್ರಭಾವದಿಂದಾಗಿ ಈ ನಕ್ಷತ್ರದವರಿಗೆ ಔಷಧಿಯ ಗುಣಗಳ ಬಗ್ಗೆ ಸಹಜ ಜ್ಞಾನವಿರಬಹುದು ಮತ್ತು ಇವರ ದೇಹವು ಚಿಕಿತ್ಸೆಗಳಿಗೆ ಉತ್ತಮವಾಗಿ ಪ್ರತಿಕ್ರಿಯಿಸುವ ಗುಣ ಹೊಂದಿರಬಹುದು. ಜ್ಯೋತಿಷವು ವ್ಯಕ್ತಿಯ ಜೈವಿಕ ಲಯಗಳು ಮತ್ತು ಬ್ರಹ್ಮಾಂಡದ ಲಯಗಳ ನಡುವಿನ ಸಂಬಂಧವನ್ನು ಅಧ್ಯಯನ ಮಾಡುತ್ತದೆ. ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದವರ ಜೈವಿಕ ಲಯಗಳು ನಿರ್ದಿಷ್ಟ ಮಾದರಿಯನ್ನು ಹೊಂದಿರುತ್ತದೆ. ಇದು ಅವರ ದೈಹಿಕ ಚೇತರಿಕೆ, ಶಕ್ತಿಯ ಮಟ್ಟ ಮತ್ತು ಮಾನಸಿಕ ಸ್ಪಷ್ಟತೆಯ ಮೇಲೆ ಪರಿಣಾಮ ಬೀರಬಹುದು ಎಂದು ಈ ಅಧ್ಯಯನಗಳು ತೋರಿಸುತ್ತವೆ. ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದವರು ತಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಗೊಳಿಸಲು, ಶಕ್ತಿ ಮತ್ತು ಯಶಸ್ಸನ್ನು ಪಡೆಯಲು ಕೆಲವು ಉಪಾಯಗಳನ್ನು ಹಾಗೂ ಆಧ್ಯಾತ್ಮಿಕ ಪರಿಹಾರಗಳನ್ನು ಇಲ್ಲಿ ತಿಳಿಸಿದ್ದೇನೆ. ಮೊದಲನೆಯದು ಅಶ್ವಿನಿ ನಕ್ಷತ್ರದ ಮೂಲ ಮಂತ್ರ.
ಓಂ ಅಶ್ವಿನಿಭ್ಯಾಂ ನಮಃ. ಇದನ್ನು ನಿತ್ಯ 108 ಬಾರಿ ಜಪಿಸಬೇಕು. ಇದರ ಅರ್ಥ ಅಶ್ವಿನಿ ದೇವತೆಗಳಿಗೆ ನನ್ನ ನಮಸ್ಕಾರಗಳು ಎಂದು. ಇದು ಅಶ್ವಿನಿ ದೇವತೆಗಳ ಆಶೀರ್ವಾದವನ್ನು ತರುತ್ತದೆ. ಆರೋಗ್ಯ, ಚಿಕಿತ್ಸಕ ಗುಣಗಳು ಮತ್ತು ಮಾನಸಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಎರಡನೆಯದು ಕೇತು ಗ್ರಹ ಶಾಂತಿ ಮಂತ್ರ. ಓಂ ಕೇಂ ಕೇತವೇ ನಮಃ. ಇದನ್ನು ಸಹ ನಿತ್ಯ 108 ಬಾರಿ ಜಪಿಸಿ. ಕೇತು ದೇವರಿಗೆ ನನ್ನ ನಮಸ್ಕಾರಗಳು ಎಂದು ಇದರ ಅರ್ಥವಾಗಿರುತ್ತದೆ. ಅಶ್ವಿನಿ ನಕ್ಷತ್ರದ ಅಧಿಪತಿ ಕೇತು ಗ್ರಹವಾಗಿರುವುದರಿಂದ ಈ ಮಂತ್ರವು ಕೇತು ಗ್ರಹದ ಶುಭ ಪರಿಣಾಮಗಳನ್ನು ಹೆಚ್ಚಿಸಿ ಅಶುಭ ಪರಿಣಾಮಗಳನ್ನು ಕಡಿಮೆ ಮಾಡುತ್ತದೆ. ಆಧ್ಯಾತ್ಮಿಕ ಪ್ರಗತಿಗೆ ತುಂಬ ಸಹಾಯ ಮಾಡುತ್ತದೆ. ಮೂರನೆಯದು ಗಾಯತ್ರಿ ಮಂತ್ರ ಜಪಿಸುವುದು. ಇದು ಸಾರ್ವತ್ರಿಕವಾಗಿ ಎಲ್ಲರಿಗೂ ಶುಭ ತರುವ ಮಂತ್ರವಾಗಿದ್ದು, ಅಶ್ವಿನಿ ನಕ್ಷತ್ರದವರು ಜಪಿಸುವುದರಿಂದ ಬುದ್ಧಿಶಕ್ತಿ, ತೇಜಸ್ಸು ಮತ್ತು ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ. ಪ್ರತಿ ಅಶ್ವಿನಿ ನಕ್ಷತ್ರದ ದಿನದಂದು ಅಥವಾ ಪ್ರತಿ ಮಂಗಳವಾರದಂದು ಅಶ್ವಿನಿ ದೇವತೆಗಳನ್ನು ಮನಸ್ಸಿನಲ್ಲಿ ಸ್ಮರಿಸಿ ಪೂಜೆ ಮಾಡಬೇಕು. ಶಕ್ತಿ ದೇವತೆಗಳ ದೇವಾಲಯಗಳಿಗೆ, ದುರ್ಗಾದೇವಿ ಹಾಗೂ ಕಾಳಿದೇವಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಬೇಕು. ಗಣೇಶನ ದೇವಾಲಯಕ್ಕೂ ಕೂಡ ಭೇಟಿ ನೀಡುವುದು ಸಹ ಶುಭ ತರುತ್ತದೆ. ಬಡವರಿಗೆ, ವಿಶೇಷವಾಗಿ ವೈದ್ಯಕೀಯ ನೆರವು ಬೇಕಾದವರಿಗೆ ಸಹಾಯ ಮಾಡಿ ಹಣ್ಣುಗಳು, ಸಿಹಿ ತಿಂಡಿಗಳು, ರಾಗಿ, ಹಸುವಿನ ಹಾಲು ದಾನ ಮಾಡುವುದು ತುಂಬ ಉತ್ತಮ. ಕುದುರೆಗೆ ಆಹಾರ ನೀಡುವುದು ಅಥವಾ ಕುದುರೆಯ ಚಿತ್ರವನ್ನು ಮನೆಯಲ್ಲಿ ಇಟ್ಟು ಪೂಜಿಸುವುದು ತುಂಬ ಶುಭ. ಗೋವುಗಳನ್ನು ಪೂಜಿಸುವುದು ಮತ್ತು ಗೋಸೇವೆ ಮಾಡುವುದು ತುಂಬ ಪುಣ್ಯಕಾರಿ ಫಲ ನೀಡುತ್ತದೆ. ಪ್ರತಿದಿನ ಹಸುವಿನ ಹಾಲು ಸೇವಿಸುವುದು ಆರೋಗ್ಯ ಮತ್ತು ಶಕ್ತಿಗೆ ತುಂಬ ಉತ್ತಮ. ಆತುರ ಮತ್ತು ವೇಗವನ್ನು ನಿಮ್ಮಲ್ಲಿ ನಿಯಂತ್ರಿಸಿ ತಾಳ್ಮೆಯನ್ನು ಬೆಳೆಸಿಕೊಳ್ಳಿ. ಪ್ರತಿಯೊಂದು ನಿರ್ಧಾರವನ್ನು ತೂಕ ಮಾಡಿ ತೆಗೆದುಕೊಳ್ಳಿ. ಪ್ರತಿದಿನ ಧ್ಯಾನ ಮತ್ತು ಯೋಗ ಮಾಡುವುದರಿಂದ ಮನಸ್ಸಿನ ಶಾಂತಿ ಮತ್ತು ದೈಹಿಕ ಶಕ್ತಿ ಹೆಚ್ಚುತ್ತದೆ. ಇದು ಅಶ್ವಿನಿ ನಕ್ಷತ್ರದವರಿಗೆ ಬಹಳ ಮುಖ್ಯ. ಅಶ್ವಿನಿ ನಕ್ಷತ್ರದ ಅಧಿಪತಿ ಕೇತು ಗ್ರಹವಾಗಿರುವುದರಿಂದ ಜ್ಯೋತಿಷ್ಯ ಪಂಡಿತರ ಸಲಹೆಯ ಮೇರೆಗೆ ವೈಡೂರ್ಯ ರತ್ನವನ್ನು ಧಾರಣೆ ಮಾಡಬಹುದು. ಇದು ಕೇತು ಗ್ರಹದ ಶುಭ ಪರಿಣಾಮಗಳನ್ನು ಹೆಚ್ಚಿಸಿ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ. ಆದರೆ ರತ್ನಧಾರಣೆಗೆ ಮೊದಲು ನಿಮ್ಮ ಕುಂಡಲಿಯನ್ನು ವಿಶ್ಲೇಷಿಸಿ ಸೂಕ್ತ ಜ್ಯೋತಿಷ್ಯಗಳಿಂದ ಸಲಹೆ ಪಡೆಯುವುದು ಅತಿ ಅವಶ್ಯಕ. ನೋಡುತ್ತಲ್ಲ ಸ್ನೇಹಿತರೆ, ಅಶ್ವಿನಿ ನಕ್ಷತ್ರವು ಕೇವಲ ಒಂದು ಜ್ಯೋತಿಷ್ಯದ ಅಂಶವಲ್ಲ. ಇದು ಹೊಸ ಆರಂಭ, ಚಿಕಿತ್ಸೆ, ಶಕ್ತಿ ಮತ್ತು ಆಧ್ಯಾತ್ಮಿಕ ಜಾಗೃತಿಯ ಸಂಕೇತ. ಈ ನಕ್ಷತ್ರದಲ್ಲಿ ಜನಿಸಿದವರು ಅಪಾರ ಶಕ್ತಿ, ಧೈರ್ಯ ಮತ್ತು ಚಿಕಿತ್ಸಕ ಗುಣಗಳನ್ನು ಹೊಂದಿರುತ್ತಾರೆ. ಇಲ್ಲಿ ತಿಳಿಸಿದ ಪರಿಹಾರಗಳು ಮತ್ತು ಆಚರಣೆಗಳನ್ನು ಶ್ರದ್ಧೆಯಿಂದ ಪಾಲಿಸುವುದರಿಂದ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಖಂಡಿತ ಗೋಚರಿಸುತ್ತವೆ. ನಿಮ್ಮ ಜೀವನದಲ್ಲಿ ಯಶಸ್ಸು, ಉತ್ತಮ ಆರೋಗ್ಯ ಮತ್ತು ಸಂಪತ್ತು ಪ್ರಾಪ್ತಿಯಾಗಲಿ ಎಂದು ಹಾರೈಸುತ್ತೇನೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೂ ಕೂಡ ಹಂಚಿಕೊಳ್ಳಿ. ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ಮತ್ತು ಕಾರ್ಮಿಕ ರಹಸ್ಯಗಳಿಗಾಗಿ ನಮ್ಮ ರಹಸ್ಯವೇದ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ಶುಭವಾಗಲಿ.